ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಅಂದರೆ ಇಂದು ನಡೆದಂತಹ ನಿಮ್ಮ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ದ ಕಪಲ್ ಟುಗೆದರ್ ಡಿಸೈಡೆಡ್ ದ್ಯಾಟ್ ದ ಸ್ಟ್ರೇಂಜರ್ಸ್ ವರ್ ಡ್ಯಾಶ್ ಅಂತ ಇದೆ ಮಕ್ಕಳ. ಸೊ ಇಲ್ಲಿ 4 ಆಪ್ಷನ್ ಇದೆ: ಏಂಜಲ್ಸ್, ಬೆಗರ್ಸ್, ವಿಸಿಟರ್ಸ್, ನೈಬರ್ಸ್. ಸೊ ಆ್ಯಕ್ಚುಲಿ ದ ಆನ್ಸರ್ ಈಸ್ ಏಂಜಲ್ಸ್. ಸೊ ಏಂಜಲ್ಸ್ ಅಂತ ಬರೆದಿದ್ರೆ ನಿಮಗೆ ಅಲ್ಲಿ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಅಂಜಲಿ ವಾಸ್ ಟೂ ಅಫ್ರೈಡ್ ಆಫ್ ಹರ್ ಫಾದರ್ಸ್ ವರ್ತ್. ದ ವರ್ಡ್ ವರ್ತ್ ಮೀನ್ಸ್ ಸೊ ಗ್ರೇಟ್ ಆ್ಯಂಗರ್. ಸೊ ಇಲ್ಲಿ ಸೈಜ್, ಕಲರ್, ಗ್ರೇಟ್ ಆ್ಯಂಗರ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗ್ರೇಟ್ ಆ್ಯಂಗರ್ ಇಸ್ ದ ಕರೆಕ್ಟ್ ಮೀನಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಇನ್ ದ ಪೋಯಮ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ವೇಸ್ ಹ್ಯಾವ್ ಫನ್ ವೆನ್ ದೇ ಆರ್ ವಿತ್ ಫ್ರೆಂಡ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್. ಆ್ಯಕ್ಚುಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಆಪ್ಷನ್ ಬಿ ಅಂತ ಬರ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4. Choose the correct preposition. The boy was admired dash the teacher. ಸೊ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಇಲ್ಲಿ ಬೈ, ಇನ್, ಅಬೋವ್, ಫಾರ್ ಕೊಟ್ಟಿದ್ದಾರೆ. ದ ಬಾಯ್ ವಾಸ್ ಅಡ್ಮೈರ್ಡ್ ಬೈ ದ ಟೀಚರ್. ಸೊ ಬೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಆನ್ಸರ್. ಸೊ ಇಲ್ಲಿ ನಮಗೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಕರೆಕ್ಟ್ ಆಗಿರೋ ಆನ್ಸರ್ಸನ್ನು ಬರೀಬೇಕು. ಫಿಫ್ತ್ ಕ್ವಶನ್. ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ is called. My brother and sister is called what we will call. ಅಣ್ಣ ತಮ್ಮಂದಿರನ್ನು ಏನಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ? ಸಿಬ್ಲಿಂಗ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸಿಬ್ಲಿಂಗ್ಸ್ ಅಂತ ಹೇಳಿ ಬರ್ದಿರಬೇಕು. ನೆಕ್ಸ್ಟ್, ದೇ ಆರ್ ನಾಟ್ ಆರ್ಡಿನರಿ ಮೆನ್, ದೇ ಆರ್ ವೆರಿ ಡ್ಯಾಶ್. ಸೊ ಇಲ್ಲಿ ಆರ್ಡಿನರಿ ಅನ್ನೋದಕ್ಕೆ ಏನು ಮಾಡಿದರೆ ಅಂಡರ್ಲೈನ್ ಎಳೆದಿದ್ದಾರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಆಂಟನಮ್ಸ್ ಆಫ್ ದ ಅಂಡರ್ಲೈನ್ ವರ್ಡ್. ಸೊ ಇಲ್ಲಿ ಆರ್ಡಿನರಿ ಅನ್ನೋಕ್ಕೆ ಆ್ಯಂಟನಮ್ಸ್ ನಾವು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಅದು ಎಕ್ಸ್ಟ್ರಾಡಿನರಿ ಆಗ್ತದೆ. ಹಾಗಾಗಿ ಎಕ್ಸ್ಟ್ರಾಡಿನರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಿ ರೈಟ್ಸ್ ಡ್ಯಾಶ್, ಬ್ರಾಕೆಟಲ್ಲಿ ನೀಟ್ ಇದೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬನ್ನು ಬರೀಬೇಕು. ಹಾಗಾಗಿ ಶಿ ರೈಟ್ಸ್ ನೀಟ್ಲಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಿ ಆರ್ ಡ್ಯಾಶ್ ಸ್ಯಾಪ್ಲಿಂಗ್ಸ್ ಇನ್ ಅ ಗಾರ್ಡನ್. ಸೊ ಬ್ರಾಕೆಟಲ್ಲಿ ಪ್ಲ್ಯಾಂಟ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ವರ್ಬ್ ಇನ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಬರೀಬೇಕು. ವಿ ಆರ್ ಪ್ಲ್ಯಾಂಟಿಂಗ್ ಸ್ಯಾಪ್ಲಿಂಗ್ಸ್ ಇನ್ ಅ ಗಾರ್ಡನ್. ಸೊ ಹಾಗಾಗಿ ಪ್ಲ್ಯಾಂಟಿಂಗ್ ಅಂತ ಹೇಳಿ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ 4 ಮಾರ್ಕ್ಸು ಇಲ್ಲಿ MCQನಲ್ಲಿ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 sentences each. ಸೊ ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಫ್ರಮ್ ದ ಪೋಯಮ್ ಅಬೋ ಬೆನ್ ಆ್ಯಡಮ್. ಸೊ ಅಬು ಬೆನ್ ಆ್ಯಡಮಿಂದ ನಮಗೆ ಒಂದು ಇದನ್ನು ಕೇಳಿದ್ದಾರೆ. ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಮಾತ್ರ ಕೇಳಿದ್ದಾರೆ. ನೆಕ್ಸ್ಟ್, ವಾಟ್ ವಾಸ್ ದ ಕಪಲ್ಸ್ ವಿಶ್. ಸೊ ಆ ಕಪಲ್ಸ್ ವಿಶ್ ಏನಿತ್ತು ಅದು ಸಹ ಈಸಿ ಇದೆ. ನೆಕ್ಸ್ಟ್ 11th ಕ್ವಶನ್. ರಿಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ದ ಆರ್ಡರ್ ದೇ ಅಪಿಯರ್ ಇನ್ ದ ಡಿಕ್ಷನರಿ. ಸೊ ಡಿಕ್ಷನರಿಯಲ್ಲಿ ಯಾವ ರೀತಿ ಅಪಿಯರ್ ಆಗುತ್ತೆ ಆ ರೀತಿ ನಾವು ಇದನ್ನು ಬರೀತಾ ಹೋಗಬೇಕು. ಇಲ್ಲಿ ನಮಗೆ ಫಸ್ಟ್ ಬರೋದು ಲೇಟ್. ಸೊ ಇದು ಮೊದಲನೇದು ಮಕ್ಕಳ, ಲೇಟ್ ಅನ್ನೋದು ಫಸ್ಟ್ ಒನ್. ಸೊ ನೆಕ್ಸ್ಟ್ ಬರೋ ಅಂಥದ್ದು ಲೀಡ್, ನೆಕ್ಸ್ಟ್ ಬರೋವಂಥದ್ದು ಲೈಫ್, ನೆಕ್ಸ್ಟ್ ಬರೋವಂಥದ್ದು ಲೋಡ್. ಸೊ ಹಾಗಾಗಿ 1, 2, 3, 4. ಸೊ ಫಸ್ಟ್ ಲೇಟ್ ಅಂತ ಬರೀಬೇಕು, ಆಮೇಲೆ ಲೀಡ್ ಅಂತ ಹೇಳಿ ಬರೀಬೇಕು, ಆಮೇಲೆ ಲೈಫ್, ಲೋಡ್. ಸೊ ಈ ರೀತಿ ಬರೆದ್ರೆ ನಿಮಗೆ ಕರೆಕ್ಟ್ 1 ಅಂಕ ಸಿಗ್ತದೆ. ನೆಕ್ಸ್ಟ್, ರೈಟ್ whom do you quarrel the most in your family. ನೀವು ಯಾರ ಜೊತೆ ಹೆಚ್ಚು ಜಗಳ ಆಡ್ತೀರಾ? ಸೊ ವೆದರ್ ಅಮ್ಮನ ಜೊತೆ ಅಂತ ಬರಿಬೋದು ಅಥವಾ ನಿಮ್ಮ ಅಣ್ಣ. ಸೊ ನೀವು ಯಾರ ಜೊತೆ ಜಗಳ ಆಡ್ತೀರಾ ಅದನ್ನು ಬರೆದಿದ್ರೆ ಸಾಕು ಮಕ್ಕಳ. ಸೊ ಇಫ್ ಯುವರ್ ಸಿಸ್ಟರ್ ಇಸ್ ದೇರ್, ಸಿಸ್ಟರ್ ಅಂತ ಬರ್ದೆ. ನೀವು ಯಾರ ಜೊತೆ ಹೆಚ್ಚು, ಸಿಸ್ಟರ್, ಬ್ರದರ್, ಫಾದರ್, ಸೊ ಯಾರು ಇರ್ತಾರೆ ಅವರ ಜೊತೆ ನೀವು ಬರೆದು ಹಾಕಿದರೆ ಸಾಕು ಮಕ್ಕಳ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್. ಸೊ ಎಕ್ಸ್ಟ್ರಾಕ್ಟ್ಸನ್ನು ಕೇಳಿದರು. ಸೊ ಈಸಿ ಇತ್ತು, ಬರೆದಿರ್ತೀರ. ನೆಕ್ಸ್ಟ್ 5th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences each. ಸೊ ಇಲ್ಲಿ ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ 2 or 2 to 3 sentences ಅಬೌವ್ ಇನ್ ಯುವರ್ ಓನ್ ವರ್ಡ್ಸ್. ಸೊ ಇಲ್ಲಿ ನಮಗೆ ಬೋಟಿಂಗ್ ಮಾಡ್ತಿರೋದು ಕಾಣಿಸ್ತಾ ಇದೆ ಮಕ್ಕಳ, ಹೌದಾ? ಸೊ ನೀವು ಅದನ್ನು ಬರೀಬೇಕು. ದಿಸ್ ಈಸ್ ವೆರಿ ನೈಸ್ ಪಿಕ್ಚರ್. ಸೊ ಇನ್ ದಿಸ್ ಪಿಕ್ಚರ್ 7 members are there.
ಸೊ ದೇ ಆರ್ ಗೋಯಿಂಗ್ ಫಾರ್ ಬೋಟಿಂಗ್, ಐ ಕ್ಯಾನ್ ಸಿ ದ ವಾಟರ್. ಸೊ ಈ ರೀತಿ ಸ್ಮಾಲ್ ಸೆಂಟೆನ್ಸನ್ನು ಯೂಸ್ ಮಾಡಿ ಬರೆದಿದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇನ್ ದ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಇಲ್ಲಿ ನಾವು ಜಂಬಲ್ಡ್ ವರ್ಡ್ ಇದೆ ಮಕ್ಕಳ, ಕರೆಕ್ಟಾಗಿ ಬರೀಬೇಕು. ಇಲ್ಲಿ ಬಾರ್ನ್ ವಾಸ್ ಬಚೇಂದ್ರಿ ಪಾಲ್ ನಾಗ್ಪುರಿ ಇನ್ ಅಂತ ಇದೆ. ಸೊ ಅದು ಕರೆಕ್ಟಾಗಿರೋವಂಥದ್ದು ಬಚೇಂದ್ರಿ ಪಾಲ್ ವಾಸ್ ಬಾರ್ನ್ ಇನ್ ನಾಗ್ಪುರಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಾದರ್ ವಾಸ್ ಅ ಟ್ರೆಡ್ಸ್ಮನ್ ಬಚೇಂದ್ರಿ ಪಾಲ್ಸ್ ಬೋರ್ಡ್. ಸೊ ಬಚೇಂದ್ರಿ ಪಾಲ್ಸ್ ಫಾದರ್ ವಾಸ್ ಎ ಬಾರ್ಡರ್ ಟ್ರೇಡ್ಸ್ ಮ್ಯಾನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಬಾರ್ಡರ್ ಟ್ರೇಡ್ ಮ್ಯಾನ್ ಲಾಸ್ಟಿಗೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ವಶನ್ ಆನ್ಸರ್ಸ್ ಇದೆ ಮಕ್ಕಳ. ಸೊ ಟೋಟಲಿ 20 ಸೆಕೆಂಡ್ವರೆಗೂ ಕ್ವಶನ್ ಆನ್ಸರ್ಸ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 23ಯಲ್ಲಿ ಪೋಯಮನ್ನು ಕೊಟ್ಟಿದ್ರು ಮಕ್ಕಳ. ಸೊ ಅಬುಬೇನ್ ಆ್ಯಡಮಿಂದಲೂ ಇದೆ, ಇನ್ನೊಂದಿದೆ. ಸೊ ಅದನ್ನು ಬರೆದು ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿ ಅಷ್ಟು ಬರೆದ್ರೆ ಮಾರ್ಕ್ಸ್ ಸಾಕಾಗಲ್ಲ ಮಕ್ಕಳ, ಜೊತೆಗೆ ರೈಮ್ಸನ್ನು ಬರಿಬೇಕು. ಸೊ ನಿಮಗೆ ಈ ಪದ್ಯಕ್ಕೆ 2 ಅಂಕ ಕೊಟ್ಟಿರ್ತಾರೆ, ರೈಮ್ಸನ್ನು ಬರೀಲಿಕ್ಕೆ 2 ಅಂಕವನ್ನು ಕೊಟ್ಟಿರ್ತಾರೆ. ಸೊ ಜಸ್ಟ್ ಒನ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಬೆಸ್ಟ್ ರೆಸ್ಟ್. ಸೊ ದಟ್ ಈಸ್ ಒನ್ ಆಫ್ ದ ರೈಮ್ಸ್. ಸೊ ಮೊದಲನೇ ಲೈನಿಗೆ ಇಲ್ಲಿ 2ನೇ ಲೈನ್ ಏನಿರುತ್ತೋ ಅದು ಒಂದು ಬರೆದ್ರೆ ನಿಮಗೆ ನೋಡಿ ಬಹಳ ಈಸಿ. ಇಲ್ಲೂ ಸಹ ನಮಗೆ ರೂಮು ಬ್ಲೂಮು ರೈಮಿಂಗ್ ವರ್ಡ್ಸ್ ಆಗ್ತದೆ. ಸೊ ಹಾಗಾಗಿ ಬರೆದಿದ್ರೆ ನಿಮಗೆ ಬಹಳ ಈಸಿ. ಆ್ಯಂಡ್ ಲಾಸ್ಟ್ ಮೇನ್ ಬಂದು ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಇನ್ ದಟ್ ಫಾಲೋಸ್ ಅಂತ ಇದೆ. ಸೊ ಪ್ರಿಪೇರಿಂಗ್ ಫಾರ್ ಆ್ಯನ್ ಎಕ್ಸಾಮ್. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗೋದ್ರ ಬಗ್ಗೆ ಕೇಳಿದ್ದಾರೆ. ಸೊ ರಿಯಾ ಹ್ಯಾಡ್ ಅವರ್ ಫೈನಲ್ ಎಕ್ಸಾಮ್ ಸ್ಟಾರ್ಟಿಂಗ್ ನೆಕ್ಸ್ಟ್ ವೀಕ್. ಇನ್ಸ್ಟೆಡ್ ಆಫ್ ಫೀಲಿಂಗ್ ನರ್ವಸ್ ಶಿ ಮೇಡ್ ಎ ಸಿಂಪಲ್ ಸ್ಟಡಿ ಪ್ಲ್ಯಾನ್ ಟೈಮ್ ಟೇಬಲ್. ಸೊ ಅದನ್ನು ಓದ್ಕೊಳ್ಳಿ. ಸೊ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ವೆನ್ ವರ್ ರಿಯಾಸ್ ಎಕ್ಸಾಮ್ ಸ್ಟಾರ್ಟಿಂಗ್. ಸೊ ಇಲ್ಲಿ 4 ಆಪ್ಷನ್ ಇದೆ, ನೆಕ್ಸ್ಟ್ ಡೇ, ನೆಕ್ಸ್ಟ್ ಮಂತ್, 2 ವೀಕ್ಸ್, ನೆಕ್ಸ್ಟ್ ವೀಕ್. ಸೊ ಆ್ಯಕ್ಚುಲಿ ಆನ್ಸರ್ ಈಸ್ ನೆಕ್ಸ್ಟ್ ವೀಕ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ವಾಟ್ ಡಿಡ್ ರಿಯಾ ಮೇಕ್ ಟು ಪ್ರಿಪೇರ್ ಫಾರ್ ಅವರ್ ಎಕ್ಸಾಮ್. ಸೊ ಟೈಮ್ ಟೇಬಲ್, ಪ್ರಾಜೆಕ್ಟ್, ಡ್ರಾಯಿಂಗ್, ಚಾರ್ಟ್. ಸೊ ಟೈಮ್ ಟೇಬಲ್ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಫಾರ್ ಹೌ ಮಚ್ ಲಾಂಗ್ ಡಿಡ್ ರಿಯಾ ಸ್ಟಡಿ ಬಿಫೋರ್ ಶಿ ಟುಕ್ ಅ ಬ್ರೇಕ್. ಸೊ ಇಲ್ಲಿ 2 hours 30 minutes, 1 hour, 3 hours ಇದೆ. ಸೊ 1 hour ಇಸ್ ದ ಆನ್ಸರ್. ಆ್ಯಂಡ್ ಲಾಸ್ಟ್ ಕ್ವಶನ್ ವಾಟ್ ಡಿಡ್ ಶಿ ಡೂ ಇನ್ ದ ಈವ್ನಿಂಗ್. ವಾಚ್ಡ್ TV, ಪ್ಲೇಯ್ಡ್ ಗೇಮ್ಸ್, ರಿವೈಸ್ಡ್ ಹರ್ ಲೆಸನ್, ಸ್ಲೆಪ್ಟ್. ಸೊ ರಿವೈಸ್ಡ್ ಹರ್ ಲೆಸನ್ ಇಸ್ ದ ರೈಟ್ ಆನ್ಸರ್. ಸೊ ಇದು 4 ಆನ್ಸರ್ಸ್ ಆಗಿದೆ ನೋಡಿ. ಸೊ ಗ್ರಾಮರ್ ಪಾರ್ಟ್ ಕಂಪ್ಲೀಟಾಗಿ ನಿಮಗೆ ಆನ್ಸರ್ ಮಾಡಿದ್ದೀನಿ ಮಕ್ಕಳ, ಜಸ್ಟ್ ಕ್ವಶನ್ ಆನ್ಸರ್ಸ್ ಅಷ್ಟೇ. ಸೊ ಅದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ನಾಳೆ ಬರೆಯುವಂತಹ ಎಕ್ಸಾಮ್ಗೆ, ಸೊ ಇನ್ನು ವೆಡ್ನೆಸ್ಡೇಗೆ ನಿಮಗೆ ಎಕ್ಸಾಮ್ ಇರೋವಂಥದ್ದು ಮಕ್ಕಳ. ಸೊ ಕಂಪ್ಲೀಟ್ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ನೋಡಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.